ನಮ್ಮ ವಿವಿಧ ಸಂಘಟನೆಗಳೇ 36 ಇದೆ. ಜಗತ್ತಿನ 40 ದೇಶಗಳಲ್ಲಿ ಸಂಘದ ಸ್ವಯಂ ಸೇವಕರು ಸಂಘದ ಶಾಖೆಗಳನ್ನು ನಡೆಸ್ತಾ ಇದ್ದಾರೆ. ಅಲ್ಲಿನೂ ಸಹಿತ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಇಡೀ ಹಿಂದೂ ಸಮಾಜವನ್ನ ಎಬ್ಬಿಸ್ಲಿಕ್ಕೆ 1925 ವಿಜಯದಶಮಿ ದಿನ ಹಾಕಿರ್ತಕ್ಕಂತಹ ಒಂದು ಬೀಜ. ಡಾಕ್ಟರ್ ಹೆಡ್ಗೆವಾರ್ ಅದನ್ನು ಏನು ಪ್ರಾರಂಭ ಮಾಡಿದ್ರು, ಇದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ವೃಕ್ಷವಾಗಿ ಇವತ್ತು ವಟವೃಕ್ಷವಾಗಿ ಬೆಳೆದಿದೆ. ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ರಾಯಚೂರಿನಲ್ಲಿ ನಡೆದಿರತಕ್ಕಂತಹ ಈ ಒಂದು ವಿಶಾಲವಾಗಿ ಇರತಕ್ಕಂತಹ ಒಂದು ಸಂಚಲನ. ಆದರೆ ಹಿಂದೂ ಸಮಾಜಕ್ಕೆ ಇದು ಸಾಕ ಅನ್ನುವಂಥದ್ದು ಪ್ರಶ್ನೆ. ಇವತ್ತು ಸಹಿತ ಸಂಘವನ್ನ ಟೀಕೆ ಮಾಡುವವರಿದ್ದಾರೆ. ಇವತ್ತು ಸಹಿತ ಭಾರತವನ್ನ ಒಡಿಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಅನೇಕರಿದ್ದಾರೆ. ಹಿಂದೂ ಸಮಾಜವನ್ನ ಜಾತಿಯ ಹೆಸರಿನಿಂದ ತುಂಡು ಮಾಡತಕ್ಕಂತಹ ಪ್ರಯತ್ನವನ್ನ, ಕೆಲವರನ್ನ ಮೇಲಕ್ಕೆ ಎತ್ತಿ ಕೆಲವರನ್ನ ತುಳಿದು ಅವರ ಮೇಲೆ ನಮ್ಮ ಮಧ್ಯದಲ್ಲೇ ಹಿಂದೂ ಸಮಾಜದಲ್ಲಿನೇ ಇದನ್ನ ವಿಭಜನೆಯ ರೂಪದಲ್ಲಿ ಹೊಡಿಬೇಕು ಅನ್ನತಕ್ಕಂತಹ ವಿಘ್ನ ಸಂತೋಷಿಗಳು ಇದ್ದಾರೆ. ಆ ರೀತಿ ಯಾರ್ಯಾರು ಹಿಂದೂ ಸಮಾಜದ ಸುರಕ್ಷತೆಗೆ ಸಮಸ್ಯೆಯನ್ನ ಮಾಡ್ತಾರೋ ಅವರೆಲ್ಲರಿಗೂ ನಾನು ಒಂದೇ ಶಬ್ದದಿಂದ ಹೇಳೋದು ಏನು ಅಂತ ಹೇಳಿದ್ರೆ, ಈ ದೇಶವನ್ನ ನೀವು ಹಾಳು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಇದಕ್ಕೆ ನಾನು ಕರೆಯೋದು ಜಿಹಾದಿ ಮಾನಸಿಕತೆ. ಜಿಹಾದಿ ಮಾನಸಿಕತೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಮಾಜವನ್ನ ಒಡಿತಕ್ಕಂಥದ್ದು. ಅದಕ್ಕೆ ನಾವು ಜಿಹಾದ್ ಅಂತ ಹೇಳಿದ್ರೆ 1-2 ಅಲ್ಲ, ಅನೇಕ ರೀತಿಯ ಜಿಹಾದ್ಗಳು ನಮ್ಮ ಅಕ್ಕಪಕ್ಕದಲ್ಲಿನೇ ನಡೆಯುತ್ತೆ. ಒಂದೇ ಉದ್ದೇಶ ಅಂದ್ರೆ ಭಾರತವನ್ನ ಒಡಿತಕ್ಕಂಥದ್ದು, ಸಮಾಜವನ್ನ ಹಾಳು ಮಾಡತಕ್ಕಂಥದ್ದು. ಲವ್ ಜಿಹಾದ್ ಹೆಸರಿನಿಂದ ರಾಯಚೂರಿನಿಂದ ಒಂದು ಹುಡುಗಿಯು ಓಡಿ ಹೋಗಿಲ್ಲ ಅನ್ನುವಂತ ಹೇಳುವ ಸ್ಥಿತಿಯೊಳಗೆ ನಾವು ಇಲ್ಲ. ಹಿಂದೂ ಸಮಾಜವನ್ನ ಒಡೆದು ಹಾಕಬೇಕು, ಮನೆಗಳನ್ನ ಹಾಳು ಮಾಡಬೇಕು ಅನ್ನುವ ಪ್ರಯತ್ನದಲ್ಲಿ ನಡೀತಾ ಇರತಕ್ಕಂಥದ್ದು ಲವ್ ಜಿಹಾದ್. ಇದನ್ನ ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಜನಸಂಖ್ಯೆ ಅನ್ನತಕ್ಕಂಥದ್ದು, ಇತ್ತೀಚಿನ ಗಣತಿಯನ್ನ ತಗೊಂಡಾಗ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಇದೆ, ಹಿಂದೂಗಳ ಬೆಳವಣಿಗೆಯ ಪರ್ಸೆಂಟೇಜ್ ಎಷ್ಟು ಕಡಿಮೆ ಆಗ್ತಾ ಇದೆ, ಹಿಂದೂ ಅಲ್ಲದೆ ಇರತಕ್ಕಂಥವರ ಬೆಳವಣಿಗೆಯ ಪರ್ಸೆಂಟೇಜ್ ಎಷ್ಟು ಹೆಚ್ಚಾಗ್ತಾ ಇದೆ, ಇದನ್ನು ನೋಡಿದಾಗ ಬರುವಂತಹ 50 ವರ್ಷಗಳಲ್ಲಿ ಭಾರತದಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯಾ ಅಸಂತುಲನ ಆಗುತ್ತೆ. ಸ್ವರ್ಗೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂತಹ ಸಂವಿಧಾನ, ಈ ಸಂವಿಧಾನ ಎಲ್ಲಿ ಜಾರಿಗೆ ಬರುತ್ತೆ, ಈ ಸಂವಿಧಾನದ ಸಮಾನತೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಹಿಂದೂಗಳು ಎಲ್ಲಿ ಬಹುಸಂಖ್ಯಾತರಾಗಿದ್ದಾರೋ ಅಲ್ಲಿ ಸಂವಿಧಾನಕ್ಕೆ ಮಾನ್ಯತೆ ಇದೆ. ದೇಶದ ಅಸ್ಸಾಮಿನ ಭಾಗದಲ್ಲಿ, ಆ ಭಾಗದಲ್ಲಿ ತಗೊಂಡಾಗ ಎಲ್ಲಿ ಹಿಂದೂಗಳ ಸಂಖ್ಯೆ ಕುಸಿದಿದೆ, ಆ ರೀತಿಯ ಸುಮಾರು 100 ಜಿಲ್ಲೆಗಳು, ಸುಮಾರು 300 ತಾಲೂಕುಗಳು, ಅಲ್ಲಿ ಹಿಂದೂ, ಅಲ್ಲಿ ಅಲ್ಪಸಂಖ್ಯಾತ, ಅಲ್ಲಿ ಈ ಸಂವಿಧಾನದ ಯಾವುದೇ ಕಾಯ್ದೆ ಕಟ್ಟಳೆಗಳು ನಡೆಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನಸಂಖ್ಯಾ ಅಸಂತುಲನ, ಜನಸಂಖ್ಯೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ ಒಬ್ಬರು ಬಂದಿದ್ರು, ಅವರ ಮನೆಗೆ ಹೋದಾಗ ಅಲ್ಲಿ ಅವರ ಜನಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 20 ಒಂದು ಮನೆಯಲ್ಲಿ, ಇನ್ನೊಂದು ಮನೆಗೆ ಹೋದಾಗ 19. ಹಿಂದೂಗಳ ಯೋಚನೆ ಮಾಡತಕ್ಕಂಥದ್ದು ಏನು ಅಂದ್ರೆ ನಾವಿಬ್ಬರು, ನಮಗೊಬ್ಬನೇ, ನಮಗಿಬ್ಬರೇ. ಹೀಗಾಗಿ ಜನಸಂಖ್ಯಾ ಜಿಹಾದ್ ಅನ್ನುವಂಥದ್ದು ಈ ದೇಶದಲ್ಲಿ ನಡೀತಾ ಇದೆ. ಇದು ಸಹಿತ ಸಮಾಜದ ಸ್ವಾಸ್ಥ್ಯವನ್ನ ಬರುವಂತಹ ದಿನಗಳಲ್ಲಿ ಹಾಳು ಮಾಡುತ್ತೆ, ದೇಶದ ಸುರಕ್ಷತೆಗೆ ಇರತಕ್ಕಂತಹ ಸಮಸ್ಯೆ. ಮೂರನೇದ್ದು ಅಂತ ಹೇಳಿದ್ರೆ ಮತಾಂತರ. ಹಿಂದೂಗಳನ್ನ ಆಸೆ ಆಕಾಂಕ್ಷೆ ತೋರಿಸಿ ಮತಾಂತರದ ಜಿಹಾದ್, ಇರುವಂತಹ ಹಿಂದೂಗಳನ್ನ ಬೇರೆ ಮತಗಳಿಗೆ ಅವರನ್ನ ಮತಾಂತರ ಮಾಡಿ ಜನಸಂಖ್ಯೆಯನ್ನ ಏರುಪೇರು ಮಾಡತಕ್ಕಂಥದ್ದು, ಹಿಂದೂಗಳನ್ನ ಸಂಖ್ಯೆಯನ್ನ ಕಡಿಮೆ ಮಾಡತಕ್ಕಂಥದ್ದು, ಇದು ಮತಾಂತರದ ಜಿಹಾದು. ಅದು ಇಲ್ಲೇ ನಡೀತಾ ಇದೆ. ಜಿಹಾದ್ ಇಲ್ಲಿಗೆ ಮುಗೀತಾ ಅಂತ ಹೇಳಿದ್ರೆ ಈ ಜಿಹಾದ್ ಮುಗಿಲಿಲ್ಲ, ಇನ್ನೊಂದು ಜಿಹಾದ್ ಇದೆ, ಅದಕ್ಕೆ ಘುಸ್ಪೇಟಿ ಜಿಹಾದ್ ಅಂತ ಹೇಳಿ ಕರೀತಾರೆ. ಘುಸ್ಪೇಟಿ ಜಿಹಾದ್ ಅಂತ ಹೇಳಿದ್ರೆ ಬಾಂಗ್ಲಾದೇಶ, ಇವತ್ತಿನ ಬಾಂಗ್ಲಾದೇಶ, ಅಲ್ಲಿಂದ ಅಸ್ಸಾಮು, ಅಲ್ಲಿಂದ ಪಶ್ಚಿಮ ಬಂಗಾಳ, ಅಲ್ಲಿಂದ ರಾಯಚೂರು, ಅಲ್ಲಿಂದ ಯಾದಗಿರಿ, ಅಲ್ಲಿಂದ ಬೆಂಗಳೂರು. ಯಾರ್ಯಾರು ದೊಡ್ಡ ದೊಡ್ಡ ಬಿಲ್ಡರ್ಸ್ ಇದ್ದಾರೋ ಅವರ ಹತ್ರ ಕೆಲಸ ಮಾಡತಕ್ಕಂಥವ್ರು ನಾವು ಬಿಹಾರಿಗಳು ಅಂತ ಹೇಳಿ ಯಾರ್ಯಾರು ಬಂದಿದ್ದಾರೋ